ಮಾನಸ ಗಂಗೋತ್ರಿಯಲ್ಲಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಪೋಸ್ಟರ್ಗಳನ್ನ ತೆಗೆಸಿ ಗಲಭೆ ಉಂಟಾದ ಕಾರಣ ಅನೇಕರ ಮೇಲೆ ಆರೋಪಗಳು ಕೇಳಿ ಬರುತ್ತಿವೆ. ಇನ್ನು ಬ್ಯಾನರ್ ಹಾಕಿಸಿದ್ದೇ ತಪ್ಪು ಅಂತ ಬಿಜೆಪಿಗರು ಆರೋಪಿಸಿದ್ದು, ಇದಕ್ಕೂ ನನಗೂ ಸಂಬಂಧ ಇಲ್ಲ ಅಂತ ಸಿಂಡಿಕೇಟ್ ಸದಸ್ಯ ಬಸವರಾಜು ಜೆಟ್ಟಿಹುಂಡಿ ಆರೋಪ ತಳ್ಳಿ ಹಾಕಿದ್ದಾರೆ. ಇನ್ನು ಬಸವರಾಜ ಜೆಟ್ಟಿಹುಂಡಿ ಅವರ ರಾಜಕೀಯ ಜಟಾಪಟಿಗೆ ಬಾಬಾ ಸಾಹೇಬರ ಪೋಸ್ಟರ್ಗಳಿಗೆ ಅಪಮಾನ ಆಗಿದೆ ಅಂತ ಸಿಂಡಿಕೇಟ್ ಮೆಂಬರ್ಗಳಾದ ಗೋಕುಲ್ ಗೋವರ್ಧನ್ ಆರೋಪಿಸಿದ್ದಾರೆ. ಈ ನಡುವೆ ಸರ್ಕಾರಕ್ಕೆ ಬರೆದ ಈ ರಾಜೀನಾಮೆಯನ್ನ ಅಂಗೀಕಾರ ಮಾಡ್ತಾರಾ ಎಂಬುದೇ ಪ್ರಶ್ನೆಯಾಗಿದೆ. ಅಂಬೇಡ್ಕರ್ ಭಾವಚಿತ್ರ ತೆರವುಗೊಳಿಸಿದ ಮೈಸೂರು ವಿಶ್ವವಿದ್ಯಾಲಯ ಆಡಳಿತ ವರ್ಗಕ್ಕೆ ಅಂಬೇಡ್ಕರ್ ಭಾವಚಿತ್ರ ತೆರವುಗೊಳಿಸಿದ ಆಡಳಿತ ವರ್ಗಕ್ಕೆ ಅಂಬೇಡ್ಕರ್ ಭಾವಚಿತ್ರ ತೆರವುಗೊಳಿಸಿದ ಮೈಸೂರು ವಿಶ್ವವಿದ್ಯಾಲಯ ಆಡಳಿತ ವರ್ಗಕ್ಕೆ ಅಂಬೇಡ್ಕರ್ ಭಾವಚಿತ್ರ ತೆರವುಗೊಳಿಸಿದ ಆಡಳಿತ ವರ್ಗಕ್ಕೆ ಅಂಬೇಡ್ಕರ್ ಭಾವಚಿತ್ರ ತೆರವುಗೊಳಿಸಿದ ಮೈಸೂರು ವಿಶ್ವವಿದ್ಯಾಲಯ ಆಡಳಿತ ವರ್ಗಕ್ಕೆ ಅಂಬೇಡ್ಕರ್ ಭಾವಚಿತ್ರ ತೆರವುಗೊಳಿಸಿದ ಆಡಳಿತ ವರ್ಗಕ್ಕೆ ಅಂಬೇಡ್ಕರ್ ಭಾವಚಿತ್ರ ತೆರವುಗೊಳಿಸಿದ ಮೈಸೂರು ವಿಶ್ವವಿದ್ಯಾಲಯ ಆಡಳಿತ ವರ್ಗಕ್ಕೆ
ನೀವೇನೋ ರಾಜೀನಾಮೆ ಕೊಟ್ಟಿದ್ದೀರಾ ಅಂತ ಒಂದಷ್ಟು ಮಾಹಿತಿಗಳು ಚರ್ಚೆಗಳಾಗ್ತಾ ಇದೆ. ಇಲ್ವಲ್ಲ ಮೇಡಮ್, ಆತರ ಯಾವುದಿಲ್ಲ. ಈಗ ನೀವು ರಾಜೀನಾಮೆ ಕೊಟ್ಟಿದ್ದೀರಾ ಅಲ್ವಾ? ಹೌದು. ಯಾವ ಕಾರಣಕ್ಕೆ ಅಂತ ಕೇಳ್ಬೋದಾ ಸರ್? ಏಕಾಏಕಿ ರಾಜೀನಾಮೆ ಕೊಡ್ಲಿಕ್ಕೆ ಮುಂದಾಗಿರೋದು? ನನ್ನ ವೈಯಕ್ತಿಕವಾಗಿ ಸ್ವಲ್ಪ ನಾನು ಆಕ್ಚುಲಿ ರೈಟರ್. ಓಕೆ. ನನಗೆ ಒಂದಷ್ಟು ಬರವಣಿಗೆ ಮತ್ತೆ ನನ್ನ ವೈಯಕ್ತಿಕ ಕೆಲಸ ಕಾರ್ಯಗಳಿಗೆ ಸ್ವಲ್ಪ ತೊಂದರೆ ಆಯ್ತಿತ್ತು ಮೇಡಮ್, ಸಮಯದ ಅಭಾವದಿಂದ. ಓಕೆ. ಆ ಕಾರಣದಿಂದ ನಾನು ನನ್ನ ಲೆಟರ್ ಅಲ್ಲೇ ಬರೆದು ನನ್ನ ವೈಯಕ್ತಿಕ ಕಾರಣಗಳಿಂದ ನನ್ನ ಸಮಯದ ಅಭಾವದಿಂದ ನಾನು ರಾಜೀನಾಮೆಯನ್ನ ಸಲ್ಲಿಸ್ತಾ ಇದ್ದೀನಿ. ಮತ್ತೆ ನನಗೆ ಅವಕಾಶ ಕೊಟ್ಟಂತ ಮುಖ್ಯಮಂತ್ರಿಗಳಿಗೆ, ಯತೀಂದ್ರ ಸಿದ್ದರಾಮಯ್ಯನವ್ರಿಗೆ ಎಲ್ರಿಗೂ ಧನ್ಯವಾದ ಹೇಳ್ಬಿಟ್ಟು ಲೆಟರ್ ಕಳಿಸಿದ್ದೀನಿ ಮೇಡಮ್. ಈಗ ಮತ್ತೆ ಯಾಕೆ ಈ ರೀತಿ ಗೊಂದಲಗಳು, ಒಂದಷ್ಟು ವಿಚಾರಗಳು ಕೇಳಿ ಬರ್ತಾ ಇದೆ ಅಂತ? ಯಾವುದು ಮೇಡಮ್ ಗೊಂದಲ? ಈಗ ಅದೇ ಮಾನಸ ಗಂಗೋತ್ರಿಯಲ್ಲಿ ಈಗ ಗೋಕುಲ್ ಗೋವರ್ಧನ್ ಅವರೇ ಒಂದಷ್ಟು ಆರೋಪಗಳನ್ನ ಮಾಡ್ತಾ ಇದ್ದಾರೆ ಪೋಸ್ಟರ್ ಹಾಕಿರೋ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಅದಕ್ಕೆ ನೀವು ರಾಜೀನಾಮೆ ಕೊಡ್ತಾ ಇದ್ದೀರಾ ಅಂತ ಒಂದಷ್ಟು ವಿಚಾರಗಳು ಚರ್ಚೆ ಆಗ್ತಾ ಇದೆ. ಚರ್ಚೆ ಅಷ್ಟೇ ಮೇಡಮ್. ಅದು ಅದೇ ಅದಕ್ಕೆ ನಾವು ಕ್ಲಾರಿಫಿಕೇಶನ್ ತಗೊಳ್ಳೋ ಇಲ್ಲ ಮೇಡಮ್, ಇಲ್ಲ. ಇದು ನನ್ನ ವೈಯಕ್ತಿಕ ಕಾರಣ. ನಾನ್ ನಿಮ್ಗೆ ಹೇಳಿದ್ನಲ್ಲ ಕ್ಲಿಯರ್ ಆಗಿ, ನಾನು ಎರಡೂ ಕಡೆ ಟೈಮ್, ನಾನು ಯಾಕಂದ್ರೆ ಇಲ್ಲಿವರೆಗೂ 7-8 ಪುಸ್ತಕ ಬರೆದಿದ್ದೀನಿ. ನಾನು ಇಲ್ಲಿವರೆಗೂ ಆತರ ಬರವಣಿಗೆ ಹೆಚ್ಚು ಕಡಿಮೆ ನಾವು ಈ ಅಧಿಕಾರಕ್ಕೆ ಬಂದ್ಮೇಲೆ ಅದ್ರ ಕಡೆ ಗಮನನೇ ಕೊಡಕ್ ಆಯ್ತಿರ್ಲಿಲ್ಲ. ಸ್ವಲ್ಪ ಆ ಕಡೆ ಗಮನ ಕೊಟ್ಟು ಸ್ವಲ್ಪ ಕೌಟುಂಬಿಕವಾಗಿ ಸ್ವಲ್ಪ ಸಮಯ ಕೊಡೋಣ ಅಂತೇಳಿ ಈ ತೀರ್ಮಾನ ಮಾಡ್ಕೊಂಡು ನಮ್ಮಲ್ಲೂ ಕಾರ್ಯಕರ್ತರು ಇದಾರಲ್ಲ, ಇನ್ನೊಬ್ರಿಗೆ ಅವಕಾಶ ಆಗ್ಲಿ ಅನ್ನೋದು ನಮ್ಮ ಆಸೆ ಅಷ್ಟೇ. ಓಕೆ. ಈಗ ನಿಮ್ಮ ರಾಜೀನಾಮೆನ ಅಂಗೀಕಾರ ಮಾಡಿದಾರ ಬಸವರಾಜ್ ಅವರೇ? ಇಲ್ಲ ಮೇಡಮ್, ಇಲ್ಲ ಗೊತ್ತಿಲ್ಲ. ನಾನು ಕಳ್ಸಿದೀನಿ, ಈಗ ಆಲ್ರೆಡಿ ಮೇಲ್ ಮಾಡಿದೀನಿ. ಓಕೆ. ಅದು ಇನ್ನು ನನಗೆ ರಿಪ್ಲೈ ಬಂದಿಲ್ಲ. ಖಂಡಿತ ಧನ್ಯವಾದ ಮಾತನಾಡಿದಕ್ಕೆ. ಧನ್ಯವಾದಗಳು. ಏನೋ ಇದಕ್ಕೆ ಸಂಬಂಧಪಟ್ಟಂತೆ ಈಗ ಸಿಂಡಿಕೇಟ್ ಸದಸ್ಯರಾದಂತಹ ಬಸವರಾಜ್ ಹೇಳ್ತಾ ಇರುವಂತದ್ದು, ನನ್ನ ವೈಯಕ್ತಿಕ ಕಾರಣಗಳಿಂದ ನಾನು ರಾಜೀನಾಮೆಯನ್ನ ಕೊಟ್ಟಿರುವಂತದ್ದು. ಅದಕ್ಕೂ ಯಾವುದೇ ರೀತಿ ಸಂಬಂಧ ಇಲ್ಲ. ನಾನು ಒಬ್ಬ ರೈಟರ್, ನನಗೆ ಸಮಯದ ಅಭಾವ ಇದೆ, ಆದ್ದರಿಂದ ನನಗೆ ಕೆಲಸ ಮಾಡ್ಲಿಕ್ಕೆ ಆಗ್ತಾ ಇಲ್ಲ, ಎರಡು ಕಡೆ ನಾವು ಸಮಯ ಕೊಡ್ಲಿಕ್ಕೆ ಆಗ್ತಾ ಇಲ್ಲ, ಬ್ಯಾಲೆನ್ಸ್ ಮಾಡ್ಲಿಕ್ಕೆ ಆಗ್ತಾ ಇಲ್ಲ ಅನ್ನೋ ಒಂದು ಮಾತನ್ನ ಕೂಡ ಬಸವರಾಜ್ ಜಟಿಹುಂಡಿ ಅವರು ಹೇಳ್ತಾ ಇರುವಂತದ್ದು. ಒಟ್ನಲ್ಲಿ ಈಗ ಒಂದಷ್ಟು ಇಲ್ಲಿ ಆರೋಪಗಳು ಕೇಳಿ ಬಂದಿರುವಂತದ್ದು, ಅಥವಾ ಏನು ಈ ಬ್ಯಾನರ್ ವಿಚಾರ ಅಥವಾ ಪೋಸ್ಟರ್ ವಿಚಾರ ಇರ್ಬೋದು, ಅಥವಾ ಒಂದಷ್ಟು ಅಲ್ಲಿರುವಂತ ಜನರು ಪ್ರತಿಭಟನೆಯನ್ನ ಮಾಡ್ತಾ ಇರುವಂತದ್ದು, ಇದಕ್ಕೆಲ್ಲ ಒಂದಷ್ಟು ಪುಷ್ಟಿಯನ್ನ ಕೊಡುವಂತದ್ದು. ಸೊ ಆದ್ರಿಂದ ನಾವು ಸ್ಪಷ್ಟನೆ ಕೇಳಲಿಕ್ಕೆ ಅವರಿಗೆ ಕರೆ ಮಾಡಿದಂತ ಸಂದರ್ಭದಲ್ಲಿ ಅವರು ಈ ರೀತಿಯ ಒಂದು ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ಮಾಸ್ಟರ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ನೀವು ಒಂದಷ್ಟು ಆರೋಪಗಳನ್ನು ಕೂಡ ಮಾಡಿದಿರಿ. ಅಂಬೇಡ್ಕರ್ ಅವರ ಪೋಸ್ಟರ್ಗೆ ಅಪಮಾನ ಆಗಿದೆ ಅಂತ. ನನ್ನ ಧ್ವನಿ ಕೇಳಿಸ್ತಾ ಇದೆಯಾ ಸರ್?
ಸರ್, ಈಗ ಮಾನಸ ಗಂಗೋತ್ರಿ ಆವರಣದಲ್ಲಿ ಒಂದು ಅಂದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪೋಸ್ಟರ್ ಗಳನ್ನ ಕಿತ್ತು ಹಾಕಿ ಅದನ್ನ ಅಪಮಾನ ಮಾಡಿದ್ದಾರೆ ಅವರಿಗೆ ಅಂತ ಒಂದಷ್ಟು ಆರೋಪಗಳನ್ನ ಮಾಡಿದ್ದೀರಾ ನೀವು? ಹೌದು. ಹೌದಾ? ಈಗ ಇದಕ್ಕೆ ಸಂಬಂಧಪಟ್ಟಂತೆ ಈಗ ಓಕೆ, ಈಗ ನಿಮ್ಮ ಸಿಂಡಿಕೇಟ್ ಮೆಂಬರ್ ಆದಂತಹ ಬಸವರಾಜ್ ಜಟ್ಟಿಹುಂಡಿ ಅವರು ಇವತ್ತು ರಾಜೀನಾಮೆ ಸಲ್ಲಿಸಿದ್ದಾರೆ. ಇದು ನಿಮ್ಮ ಗಮನಕ್ಕೆ ಬಂದಿರುತ್ತೆ ಅನ್ಸುತ್ತೆ. ಸೊ ಏನೋ ನಿಮ್ಮ ಮತ್ತೆ ಅವರ ನಡುವೆ ಒಂದಷ್ಟು ಗಲಾಟೆ ಏನ್ ನಡೆದಿದೆ ಗೊತ್ತಿಲ್ಲ, ಅದು ನಿಮ್ಗೆ ಗೊತ್ತಿರುತ್ತೆ. ಇದಕ್ಕೆ ವಿಚಾರ ಸಂಬಂಧಪಟ್ಟಂತೆ ಅವರು ಓಕೆ ಓಕೆ ಅದೇ ನಮಗೆ ಸ್ವಲ್ಪ ಚರ್ಚೆಗಳಾಗ್ತಾ ಇರುವಂತದ್ದು ಇವರಿಬ್ಬರ ನಡುವೆ ಒಂದಷ್ಟು ಜಟಾಪಟಿ ಆಗಿರೋದ್ರಿಂದ ಇವರು ರಾಜೀನಾಮೆ ಕೊಟ್ಟಿದ್ದಾರೆ ಅಂತ. ಯಾರಿಬ್ರು ನಡುವೆ? ನಿಮ್ಮ ಮತ್ತೆ ಬಸವರಾಜ್ ಅವರ ನಡುವೆ. ಯಾರು? ಹಲೋ, ಬಸವರಾಜ್ ಅವರು? ಬಸವರಾಜ್ ಮತ್ತೆ ನಿಮ್ಮ ನಡುವೆ ನೀವೊಂದಷ್ಟು ಆರೋಪವನ್ನ ಮಾಡಿದ್ದೀರಾ ಏನೋ ಬ್ಯಾನರ್ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಮೇಡಮ್, ಬಸವರಾಜ್ ಅವರು ಮತ್ತೆ ನನ್ನ ನಡುವೆ ಜಟಾಪಟಿಗೆ ರಾಜೀನಾಮೆ ಕೊಡೋದಿಕ್ಕೆ, ಬಸವರಾಜ್ ಅವ್ರ ಸ್ಥಾನಮಾನಕ್ಕೆ ನನ್ ಜೊತೆ ನಂದು ಸ್ಥಾನಮಾನಕ್ಕೆ ಯಾರ ಜೊತೆ ಮಾತಾಡಿದ್ರೆ ರಾಜೀನಾಮೆ ಕೊಡ್ತಾರ ಮೇಡಮ್? ಇದೇನ್ ಮೇಡಮ್ ಇದು? ಕಾಮನ್ ಸೆನ್ಸ್ ಮಾತಾಡ್ಬೇಕಲ್ಲ ಮೇಡಮ್ ನೀವೊಬ್ರು? ಮತ್ತೆ ಹಾಕಿರೋ ವಿಚಾರಕ್ಕೆ ಗಲಾಟೆ ನಡೆದಿದೆ ಅನ್ನೋ ಒಂದಷ್ಟು ಮಾಹಿತಿ ಲಭ್ಯವಾಗಿರೋದ್ರಿಂದ ಸ್ಪಷ್ಟನೆಗಷ್ಟೇ ನಿಮ್ಗೆ ಕರೆ ಮಾಡಿದ್ವಿ. ಯಾವ್ದು ಮೇಡಮ್? ಪೋಸ್ಟರ್ದ ಫಸ್ಟ್ ಆಫ್ ಆಲ್ ದಯಮಾಡಿ ನೀವು ಮಾಧ್ಯಮದವರು ಯಾವ ಪೋಸ್ಟರ್ನ ಯಾರು ಅಂತ ನೀವು ಫಸ್ಟ್ ಪೋಸ್ಟರ್ ತೆಗ್ದಂತ ವಿಶ್ವವಿದ್ಯಾಲಯದ ಸಂಪರ್ಕ ಮಾಡ್ಬೇಕು ಮೇಡಮ್. ಪೋಸ್ಟರ್ನ ಇಟ್ಟಿದ್ದಾರೆ ಅವರು, ಅಲ್ಲಿ ಪೋಸ್ಟರ್ನ ಅರ್ಧೆ ಹಾಕಿಲ್ಲ, ಪೋಸ್ಟರ್ನ ನಿರೂಪಣೆಗೊಳಿಸಿಲ್ಲ. ಅವರು ಪೋಸ್ಟರ್ನ ತೆಗಿಯಕ್ ಹೇಳಿದ್ರು, 10 ಬಾರಿ ತೆಗ್ದಿಟ್ಟಿದಾರಂತೆ. ಅದು ಇಶ್ಯೂ ಆಗಿದೆ. ಆ ಇಶ್ಯೂಗೂ ಇದಕ್ಕೂ ಸಂಬಂಧ ಇಲ್ಲ, ಅದನ್ನ ಮುಗೀತು. ಅದನ್ನ ಮತ್ತೆ ಅವರು ವಿಶ್ವವಿದ್ಯಾಲಯದವ್ರು ಇನ್ನೊಂದೆರಡು ದಿನಗಳು ಹಾಕೊಳ್ರಪ್ಪ ಅಂತ ಹೇಳಿದ್ರು. ಅವ್ರು ಪೋಸ್ಟರ್ ಹಾಕೊಂಡಿದ್ದಾರೆ, ಮುಗೀತು. ಅದಕ್ಕೂ ಸಂಬಂಧ ಇದೆ ಅಂತ ಎಲ್ಲಾರು ಹೆಂಗೆ ರಾಜೀನಾಮೆ ಯಾಕೆ ಕೊಡ್ತಾರೆ ಮೇಡಮ್? ಇದಕ್ಕೆ ಹೆಂಗ್ ಕನೆಕ್ಟ್ ಮಾಡಕ್ಕಾಗುತ್ತೆ? ನೀವು ಹೇಳಿ. ನಿಮಗ್ ಬಂದು ನಾನೇ ನಿಮ್ಗೆ ಕೇಳ್ತಾ ಇರೋದು ಮೇಡಮ್, ಏನಕ್ ಕೊಡ್ತಾರೆ? ಯಾರು ಒಬ್ರು ಮೇಡಮ್, ಸಮಾಜ ಆ ಲೆವೆಲ್ಗೆ ಇದೆಯಾ ಮೇಡಮ್? ಒಂದ್ ಪೋಸ್ಟರ್ ತೆಗೆದ್ರೆ ತನ್ನ ಜಾಗಕ್ಕೆ ರಾಜೀನಾಮೆ ಕೊಡೋದು, ಅದು ಒಂದ್ ನಾಮಿನೇಷನ್ ಅಲ್ಲ. ಏನು ನಡೆದಿರಲ್ಲ ಮೇಡಮ್. ಅವ್ರದ್ದು ಬೇರೆ ಅವರ ವೈಯಕ್ತಿಕ ಕಾರಣಕ್ಕೆ ಅವ್ರು ಕೊಟ್ಟಿದ್ದಾರೆ. ಧನ್ಯವಾದ ಸರ್ ಮಾತನಾಡಿದಕ್ಕೆ. ಏನೋ ಈ ಸಂಬಂಧ ಗೋಕುಲ್ ಗೋವರ್ಧನ್ ಅವರು ಹೇಳ್ತಾ ಇರುವಂತದ್ದು ಅದಕ್ಕೂ ಇದಕ್ಕೂ ಸಂಬಂಧ ಇಲ್ಲ. ಅವರು ಅವರ ವೈಯಕ್ತಿಕ ಕಾರಣಗಳಿಗೆ ರಾಜೀನಾಮೆಯನ್ನ ಕೊಟ್ಟಿದ್ದಾರೆ ಅಂತ. ಅಂಬೇಡ್ಕರ್ ಭಾವಚಿತ್ರ ತೆರವುಗೊಳಿಸಿದ ಮೈಸೂರು ವಿಶ್ವವಿದ್ಯಾಲಯ ಆಡಳಿತ ವರ್ಗಕ್ಕೆ, ಅಂಬೇಡ್ಕರ್ ಭಾವಚಿತ್ರ ತೆರವುಗೊಳಿಸಿದ ಆಡಳಿತ ವರ್ಗಕ್ಕೆ
ಏ